ನಮಸ್ಕಾರ ಸ್ನೇಹಿತರೆ. ನಮ್ಮೆಲ್ಲ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ಅನಾರೋಗ್ಯಕ್ಕೂ ಆಯುರ್ವೇದದಲ್ಲಿ ಮದ್ದಿದೆ ಅನ್ನೋದು ನಮಗೆ ತಿಳಿದಿದೆ. ಆದರೆ ಆಯುರ್ವೇದಕ್ಕೂ ಮುನ್ನ ನಮ್ಮ ಮನೆಯಲ್ಲೇ ಒಂದಿಷ್ಟು ಮದ್ದು ಸಿಗತ್ತೆ. ಆದರೆ ಈ ಕುರಿತು ನಮಗೆ ಅರಿವಿಲ್ಲದ ಕಾರಣ ಆ ಗಿಡಗಳು ಸಸ್ಯಗಳ ಆರೋಗ್ಯಕರ ಲಾಭಗಳನ್ನು ನಾವು ಪಡೆಯೋದೇ ಇಲ್ಲ. ಇಂತಹ ಅನೇಕ ಗಿಡಗಳ ಬಗ್ಗೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಇವತ್ತು ನಾನು ತಿಳಿಸ್ತಾ ಇರೋ ಆಯುರ್ವೇದ ಗಿಡ ನೆಲನೆಲ್ಲಿ. ಎಲ್ಲ ಕಡೆ ಬೆಳೆಯುವಂತಹ ಈ ನೆಲನೆಲ್ಲಿಯ ಬಗ್ಗೆ ನಿಮಗೆ ಪೂರ್ಣ ವಿವರಗಳನ್ನು ಕೊಡ್ತೀನಿ. ಇದು ಕಳೆಗಿಡ ಅಂತ ಅನೇಕರು ಭಾವಿಸಿದ್ದಾರೆ. ಇದು ಕಳೆಗಿಡ ಅಲ್ಲ, ನಮಗೆ ಸಂಜೀವಿನಿ ಅಂತಲೇ ಕರಿಬಹುದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದು ನೆಲನೆಲ್ಲಿ. ನೆಲದ ಮೇಲೆ ಹರಡಿಕೊಳ್ಳುವಂತಹ ಈ ಪುಟ್ಟ ಗಿಡ ಸಾಮಾನ್ಯವಾಗಿ ಗದ್ದೆ ಬದಿಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ನೋಡೋದಕ್ಕೆ ಚಿಕ್ಕದಾಗಿ ಕಂಡುಬರುವಂತಹ ಈ ಗಿಡ ತನ್ನಲ್ಲಿ ಊಹಿಸಲಾರದಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಇದನ್ನು ಆರೋಗ್ಯದ ಸಂಜೀವಿನಿ ಅಂತಲೇ ಕರಿಬಹುದು. ಇದಕ್ಕಾಗಿಯೇ ಇದನ್ನು ನಮ್ಮ ಮನೆಯಲ್ಲಿ ಪಾಟ್ನಲ್ಲಿ ನಾನು ಬೆಳೆಸ್ಕೊಂಡಿದ್ದೀನಿ. ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ವಿಶೇಷ ಆರೈಕೆ ಏನು ಬೇಡ. ಗದ್ದೆ ಬದಿಯಲ್ಲಿ ಬೆಳೆಯುವಂತಹ ಈ ಗಿಡವನ್ನು ತಂದು ಪಾಟ್ನಲ್ಲಿ ಹಾಕಿದರೆ ಆಯಿತು, ಚೆನ್ನಾಗಿ ಬೆಳೆಯುತ್ತೆ. ಇದರ ಬೀಜಗಳಿಂದಲೂ ನಾವು ಇದನ್ನು ಬೆಳಿಬಹುದು. ಏಪ್ರಿಲ್ ಕೊನೆಯ ವಾರದಲ್ಲಿ ಬೀಜ ಬಿತ್ತೋದಕ್ಕೆ ಸೂಕ್ತ ಸಮಯ ಅಂತ ಹೇಳಬಹುದು. ಸಾಧಾರಣವಾಗಿ ಎಲ್ಲೆಡೆ ಕಾಣಸಿಗುವಂತಹ ಈ ನೆಲನೆಲ್ಲಿ 1 ಅಡಿಯಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಈ ಗಿಡವನ್ನು ನೆಲನೆಲ್ಲಿ ಅಥವಾ ಕಿರುನೆಲ್ಲಿ ಅಂತ ಕೂಡ ಕರೀತಾರೆ. ಇಂಗ್ಲಿಷ್ನಲ್ಲಿ ಸ್ಟೋನ್ ಬ್ರೇಕರ್, ಶಟರ್ ಸ್ಟೋನ್, ಚೇಂಬರ್ ಬೀಟರ್, ಕಾಮನ್ಲಿ ಫ್ಲವರ್, ಗೇಲ್ ಆಫ್ ವಿಂಡ್, ಹೇಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ವೈಜ್ಞಾನಿಕವಾಗಿ ಫಿಲ್ಯಾಂಥಸ್ ಅಮರಸ್ ಮತ್ತು ಫಿಲ್ಯಾಂಥಸ್ ಯೂರಿನೇರಿಯಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಭೂಮಿಯ ಮಲಕಿ, ಶಿವ, ಬಹುಪತ್ರ, ಬಹುಫಲ, ತಾಮಲಕಿ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಸಂಸ್ಕೃತದಲ್ಲಿ ಕರೀತಾರೆ. ಆಯುರ್ವೇದದಲ್ಲಿ ಲಿವರ್ ತೊಂದರೆಗಳಿಗೆ, ಕಿಡ್ನಿ ಸ್ಟೋನ್ ನಿವಾರಣೆಗಾಗಿ, ದೇಹದಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಈ ನೆಲನೆಲ್ಲಿಯನ್ನು ಬಳಸ್ತಾರೆ. ಮುಖ್ಯವಾಗಿ ಜಾಂಡೀಸ್ ನಿವಾರಣೆಯಲ್ಲಿ ಇದನ್ನು ಬಳಸಲಾಗುತ್ತೆ. ಇದರಿಂದಾಗಿಯೇ ಇದನ್ನು ಜಾಂಡೀಸ್ ಪ್ಲಾಂಟ್ ಅಂತಲೂ ಕರೀತಾರೆ. ಇದರ ವಿಶೇಷ ಅಂತಂದರೆ ಗಿಡದ ಎಲೆಗಳ ಹಿಂಭಾಗದಲ್ಲಿ ಚಿಕ್ಕ ಚಿಕ್ಕ ಗಾತ್ರದ ಕಾಯಿಗಳು ಸಹ ಬಿಡ್ತವೆ. ಈ ಕಾಯಿಗಳು ಎಷ್ಟು ಚಿಕ್ಕದಾಗಿರ್ತವೆ ಅಂತಂದರೆ ಸಾಸಿವೆಗಿಂತ ಸ್ವಲ್ಪ ದೊಡ್ಡದಾಗಿರ್ಬೋದು ಅಷ್ಟೇ. ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ ಈ ಗಿಡದ ಮಹತ್ವ ಆಯುರ್ವೇದದಲ್ಲಿ ಅಪರಿಮಿತವಾಗಿದೆ. ಹೌದು ಸ್ನೇಹಿತರೆ, ಈ ನೆಲನೆಲ್ಲಿ ಅನ್ನೋದು 10 ಹಲವು ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಂತಹ ಸಂಜೀವಿನಿಯಾಗಿದೆ. ಹಾಗಾದರೆ ಈ ನೆಲನೆಲ್ಲಿಯಲ್ಲಿ ಯಾವೆಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವಂತಹ ಅಂಶಗಳಿದ್ದಾವೆ, ಯಾವ ಕಾಯಿಲೆಗೆ ಯಾವ ರೀತಿ ಇದನ್ನು ಬಳಸಬೇಕು ಅನ್ನೋದನ್ನು ನಾವಿಂದು ತಿಳಿದುಕೊಳ್ಳೋಣ. ಇದರ ಉಪಯೋಗಗಳನ್ನು ತಿಳಿಸೋದಕ್ಕಿಂತ ಮೊದಲು ಈ ನೆಲನೆಲ್ಲಿಯನ್ನು ಉಪಯೋಗಿಸಿ ಕಷಾಯವನ್ನು ನಾವು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಕಷಾಯವನ್ನು ತಯಾರಿಸೋ ವಿಧಾನ ಕೂಡ ತುಂಬಾನೇ ಮುಖ್ಯ. ಇದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ 1 ಗ್ಲಾಸ್ ನೀರನ್ನು ಕುದಿಯೋದಕ್ಕೆ ಇಡಿ. ನೀರು ಕುದಿಯುವಾಗ ನೆಲನೆಲ್ಲಿಯ ಎಲೆಗಳು ಹಾಗೂ ಕಾಂಡದ ಭಾಗವನ್ನು ಈ ಕುದಿಯುವ ನೀರಿಗೆ ಹಾಕಿ. ಜೊತೆಗೆ 1 ಪೀಸ್ ಶುಂಠಿಯನ್ನು ಜಜ್ಜಿ ಹಾಕಿ. ಇದಕ್ಕೆ ಅರ್ಧ ಚಮಚ ಕಾಳು ಮೆಣಸಿನ ಪುಡಿಯನ್ನು ಸೇರಿಸಿ. ನಂತರ ಸುಮಾರು 1 ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕಿ ಇದನ್ನು ಸಣ್ಣ ಬೆಂಕಿಯಲ್ಲಿ ಚೆನ್ನಾಗಿ ಕುದಿಸಿ. ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ 1 ಚಿಟಿಕೆ ಅಂದರೆ 1/4 ಚಮಚದಷ್ಟು ಅರಿಶಿಣ ಪುಡಿಯನ್ನು ಸೇರಿಸಿ ಮತ್ತೆ ಕುದಿಸಿ. ಸುಮಾರು 1 ನಿಮಿಷದಷ್ಟು ಕುದಿಸಿದ್ರೆ ಸಾಕು. ಅಂದರೆ ಟೋಟಲ್ ನೀವು 1 ಗ್ಲಾಸ್ ಏನು ನೀರನ್ನು ಹಾಕಿರ್ತೀರಿ ಅದು ಅರ್ಧ ಗ್ಲಾಸ್ ಬರೋವರೆಗೂ ನೀವು ಕುದಿಸ್ಬೇಕು. ನಂತರ ಬೆಂಕಿಯನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಸ್ವಲ್ಪ ಆರಿದ ನಂತರ ಇದನ್ನು 1 ಗ್ಲಾಸಿಗೆ ಸೋಸಿಕೊಂಡ್ರೆ ಕಷಾಯ ರೆಡಿ. ಈ ಕಷಾಯವನ್ನು ನಾವು ಯಾವ ಯಾವ ಸಂದರ್ಭದಲ್ಲಿ ಯಾವ ತೊಂದರೆಗಳಿಗೆ ಸೇವಿಸಬೇಕು ಅನ್ನೋದನ್ನು ಈಗ ನೋಡೋಣ ಬನ್ನಿ. ಸ್ನೇಹಿತರೆ, ಕೆಮ್ಮು, ಶೀತ, ಜ್ವರ ಸೇರಿದಂತೆ ಹಲವು ಚಿಕ್ಕ ಪುಟ್ಟ ಕಾಯಿಲೆಗೆ ನೆಲನೆಲ್ಲಿಯ ಕಷಾಯ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇಂತಹ ಸಂದರ್ಭಗಳಲ್ಲಿ ಈ ಕಷಾಯವನ್ನು ಕುಡಿಯೋದ್ರಿಂದ ಪರಿಹಾರವನ್ನು ಪಡೆಯಬಹುದು. ಈ ನೆಲನೆಲ್ಲಿಯ ಎಲೆಗಳನ್ನು ಕತ್ತರಿಸಿ ಚೆನ್ನಾಗಿ ಬಿಸಿ ನೀರಿನಲ್ಲಿ ತೊಳೆದು ಬಳಿಕ ಅದನ್ನು ಜ್ಯೂಸ್ ಮಾಡಬೇಕು. ಇದಕ್ಕೆ 1 ಚಿಟಿಕೆ ಅರಿಶಿಣ, ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅಲ್ಲದೆ ಈ ರೀತಿ ಕಷಾಯ ಮಾಡಿ ಸೇವಿಸೋದ್ರಿಂದ ಕಿಡ್ನಿ ಸಮಸ್ಯೆಗೆ ಪರಿಹಾರವನ್ನು ನಾವು ಪಡೆಯಬಹುದು. ಕಿಡ್ನಿಯಲ್ಲಿ ಕಲ್ಲಾಗುವುದು ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗಲಿದೆ. ಚಿಕ್ಕ ಮಕ್ಕಳು ಯಾವಾಗಲೂ ಸಣ್ಣ ಪುಟ್ಟ ಕಾಯಿಲೆಗೆ ಒಳಗಾಗ್ತಾನೆ ಇರ್ತಾರೆ. ಕೆಮ್ಮು, ಶೀತ, ಜ್ವರ ಯಾವಾಗಲೂ ಮಕ್ಕಳನ್ನು ಕಾಡ್ತಾನೆ ಇರುತ್ತೆ. ಇಂತಹ ಸಮಸ್ಯೆಗೆ ಈ ನೆಲನೆಲ್ಲಿಯ ಕಷಾಯ ಉತ್ತಮ ಮದ್ದಾಗಿದೆ. ಈ ನೆಲನೆಲ್ಲಿಯ ಕಷಾಯ ಜಾಂಡೀಸ್ಗೆ ಅತ್ಯಂತ ಪರಿಣಾಮಕಾರಿ ಮನೆಮದ್ದಾಗಿದೆ.
ನಾನು ಮೊದಲೇ ಹೇಳಿದಾಗೆ ನೆಲನೆಲ್ಲಿ, ಕಾಳುಮೆಣಸು, ಜೀರಿಗೆ, ಶುಂಠಿ ಇವುಗಳಿಂದ ಕಷಾಯವನ್ನು ತಯಾರಿಸಿ ಕುಡಿಯೋದ್ರಿಂದ ಮಕ್ಕಳು ಹಾಗೂ ದೊಡ್ಡವರಿಗೂ ಸಹ ಬರುವಂತಹ ಜಾಂಡೀಸ್ಗೆ ಪರಿಣಾಮಕಾರಿ ಪರಿಹಾರವನ್ನು ನಾವು ಪಡೆಯಬಹುದು. ಅಲ್ಲದೆ ಮಕ್ಕಳ ಮೈಯಲ್ಲಿ ಆಗುವಂತಹ ಅಲರ್ಜಿ, ಗಾಯ, ಕಜ್ಜಿ, ತುರಿಕೆ ಹಾಗೂ ಜಂತು ಹುಳುಗಳ ನಿವಾರಣೆಗೂ ಸಹ ಈ ನೆಲನೆಲ್ಲಿ ಸಿದ್ಧ ಔಷಧ. ಸಾಮಾನ್ಯವಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೂ ಇದನ್ನು ಬಳಸಬಹುದು. ಆದರೆ ಇದನ್ನು ಬಳಸುವ ಮುನ್ನ ನುರಿತ ಆರೋಗ್ಯ ತಜ್ಞರ ಸಲಹೆ ಪಡೆಯುವುದು ಮುಖ್ಯ. ಬೇದಿ ಆಗ್ತಾ ಇದ್ರೆ ನೆಲನೆಲ್ಲಿಯ ಎಳೆಯ ಕಾಂಡವನ್ನು ಜಜ್ಜಿ ರಸ ತೆಗೆದು 4 ಗಂಟೆಗಳಿಗೆ ಒಮ್ಮೆ ಕುಡಿಬೇಕು. ಇಲ್ಲವೇ ಹಾಗೆಯೇ ಇದನ್ನು ತಿನ್ನಬಹುದು. ಗಾಯಗಳಾಗಿದ್ದಲ್ಲಿ ಈ ಗಿಡವನ್ನು ಬೇರು ಸಹಿತವಾಗಿ ಜಜ್ಜಿ ಲೇಪಿಸಬೇಕು. ಚರ್ಮ ರೋಗಗಳಲ್ಲಿ ನೆಲನೆಲ್ಲಿಯ ಎಲೆಗಳನ್ನು ಉಪ್ಪಿನೊಂದಿಗೆ ಅರೆದು ಲೇಪಿಸೋದ್ರಿಂದ ನವೆ, ತುರಿಕೆ ಕಡಿಮೆ ಆಗುತ್ತೆ. ಇನ್ನು ಹೊಟ್ಟೆ ನೋವು, ಅಜೀರ್ಣದಿಂದ ಹೊಟ್ಟೆ ನೋವು ಉಂಟಾಗಿದ್ದಲ್ಲಿ ನೆಲನೆಲ್ಲಿ ಸೊಪ್ಪಿನ ಕಷಾಯವನ್ನು ತಯಾರಿಸಿ ಅದಕ್ಕೆ ತುಪ್ಪದಲ್ಲಿ ಹುರಿದಂತಹ ಇಂಗಿನ ಪುಡಿಯನ್ನು 1 ಚಿಟಿಕೆ ಸೇರಿಸಿ ಕುಡಿಬೇಕು. ಮಹಿಳೆಯರಿಗೆ ಪೀರಿಯಡ್ಸ್ನಲ್ಲಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇದ್ದರೆ ನೆಲನೆಲ್ಲಿಯ ಚಟ್ನಿಯನ್ನು ಆಹಾರದಲ್ಲಿ ಸೇವಿಸೋದ್ರ ಜೊತೆಗೆ ನೆಲನೆಲ್ಲಿ ಕಷಾಯ ತಯಾರಿಸಿ ದಿನಕ್ಕೆ 3 ಬಾರಿ ಕುಡಿಬೇಕು. ಇನ್ನು ಕೂದಲ ಆರೈಕೆಯಲ್ಲೂ ಈ ನೆಲನೆಲ್ಲಿಯ ಮಹತ್ವ ಇದೆ. ಕೂದಲ ಬೆಳವಣಿಗೆಗಾಗಿ ಇದನ್ನು ಉಪಯೋಗಿಸ್ಬೋದು. ಕೂದಲು ಉದುರೋದು, ಡ್ಯಾಂಡ್ರಫ್, ಸ್ಪ್ಲಿಟ್ ಹೇರ್ ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ಈ ನೆಲನೆಲ್ಲಿಯನ್ನು ಅರೆದು ಕೂದಲಿಗೆ ಹಚ್ಕೊಳ್ಬೇಕು. ಇನ್ನು ಪ್ರತಿನಿತ್ಯ ಮಾಡುವಂತಹ ಅಡುಗೆಗಳಲ್ಲೂ ಕೂಡ ಈ ನೆಲನೆಲ್ಲಿಯನ್ನು ಬಳಸ್ತಾರೆ. ಈ ನೆಲನೆಲ್ಲಿಯಿಂದ ತಂಬುಳಿ, ಪಲ್ಯ, ಚಟ್ನಿ ಮುಂತಾದವನ್ನು ತಯಾರಿಸ್ತಾರೆ. ಇವು ರುಚಿಕರವಾಗಿ ಇರೋದಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನು ಇಷ್ಟೊಂದು ಉಪಯೋಗ ಇರುವಂತಹ ಈ ನೆಲನೆಲ್ಲಿ ಗಿಡ ನಮ್ಮಲ್ಲಿ ಸಿಗ್ತಾ ಇಲ್ಲ, ನಮಗೆ ಬೆಳೆಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಅನ್ನೋರು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ನೆಲನೆಲ್ಲಿಯ ಪುಡಿ ನಿಮಗೆ ಆನ್ಲೈನ್ನಲ್ಲಿ ಸಿಗತ್ತೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಇಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ನೀವು ಫಿಲ್ಯಾಂಥಸ್ ಅಮರಸ್ ಅಥವಾ ಫಿಲ್ಯಾಂಥಸ್ ನೀರೂರಿ ಅಥವಾ ಹಿಂದಿಯಲ್ಲಿ ಭೂಮಿ ಆಮ್ಲ ಅಂತಲೂ ಕರೀತಾರೆ, ಇದನ್ನು ನೀವು ಹಾಕಿದರೆ ನಿಮಗೆ ಬೇಕಾದಷ್ಟು ಈ ನೆಲನೆಲ್ಲಿಯ ಪ್ರಾಡಕ್ಟ್ಗಳು ಸಿಗ್ತವೆ. ನೀವು ತರಿಸ್ಕೊಂಡು ಉಪಯೋಗಿಸಬಹುದು. ಈ ಗಿಡವನ್ನು ಮನೆಯಲ್ಲೇ ಬೆಳೆಸ್ಕೊಂಡು ಉಪಯೋಗಿಸೋರು ಇದಕ್ಕೆ ಹೆಚ್ಚಿನ ಕಷ್ಟಪಡುವಂತಹ ಅಗತ್ಯ ಇಲ್ಲ. ತುಂಬ ಸುಲಭವಾಗಿ ಇದನ್ನು ಬೆಳೆಸ್ಕೊಳ್ಬೋದು. ಹೆಚ್ಚಿನ ಆರೈಕೆಯ ಅಗತ್ಯ ಇರೋದಿಲ್ಲ. ಸಾಮಾನ್ಯವಾಗಿ ಇದಕ್ಕೆ ಎಲೆ ತಿನ್ನುವ ಕೀಟ ಹಾಗೂ ಕಾಂಡ ಕೀಟಗಳು ಈ ಗಿಡಗಳನ್ನು ಹಾಳು ಮಾಡ್ತವೆ. ಜೊತೆಗೆ ಬೂದು ರೋಗ ಸಹ ಈ ಗಿಡಗಳಿಗೆ ಬರುತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ಸಿಂಪಡಿಸೋದ್ರಿಂದ ಕೀಟದ ಹಾವಳಿಯನ್ನು ನೀವು ತಡಿಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ನೆಲನೆಲ್ಲಿಯಿಂದ ಸಿಗುವಂತಹ ಉಪಯೋಗಗಳು ಎಷ್ಟು ಅಂತೇಳಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.